ಬೆಂಗಳೂರಿನ ಕೋರಮಂಗಲ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ಆವರಣದಲ್ಲಿ ಫ್ರೀ ಥಿಂಕಿಂಗ್ ಫೌಂಡೇಶನ್ ವತಿಯಿಂದ ಉಚಿತ ಮಹಿಳೆಯರಿಗೆ ಮಾಂಟೆಸರಿ ಸಹಾಯಕ ಶಿಕ್ಷಕರ ತರಬೇತಿ ಕೇಂದ್ರ ಉದ್ಘಾಟನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಮತ್ತು ಫ್ರೀ ಥಿಂಕಿಂಗ್ ಫೌಂಡೇಶನ್ ಸಂಸ್ಥಾಪಕರಾದ ಸುನೋಜ್ ಮತ್ತು ಸ್ಯಾಂಡಿ ಅವರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಉಚಿತ ಮಾಂಟೆಸರಿ ಸಹಾಯಕ ಶಿಕ್ಷಕರ ತರಬೇತಿ ಕೇಂದ್ರ ಶಿಬಿರದಲ್ಲಿ 30ಕ್ಕೂ ಹೆಚ್ಚು ಮಹಿಳೆಯರು ಉಪಸ್ಥಿತರಿದ್ದರು. ಕಳೆದ 4 ವರ್ಷದಿಂದ ಫ್ರೀ ಥಿಂಕಿಂಗ್ ಫೌಂಡೇಶನ್ ರವರು ಈ ಶಿಬಿರವನ್ನು ಆಯೋಜಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಯೋಜಕರು ಮತ್ತು ತರಬೇತುದಾರರಾಗಿ ಶಾಂತಿ ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳಾದ ಕೋರಮಂಗಲ ಗ್ರಾಮದ ವೆಂಕಟೇಶ್, ಆಡುಗೋಡಿ ಮೋಹನ್, ಕುಮಾರ್ ಗೌಡ್ರು, ಸುಜಾತಾ ಕುಮಾರ್ ಗೌಡ್ರು ಹಾಗೂ ಕೆಪಿಡಬ್ಲ್ಯೂಡಿ ನಾಗರಾಜ್, ಶ್ರೀನಿವಾಸ್ ಮತ್ತು ಮಹಾದೇವ, ವಿವೇಕ್ ನಗರದ ಬ್ರಿಟ್ಟು, ಕೇಶವ, ಕೋರಮಂಗಲದ ಶ್ರೀನಿವಾಸ್ ಹಾಗೂ ಕೋರಮಂಗಲ ರವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ನಮ್ಮ ಕೋರಮಂಗಲ ಬಡಾವಣೆ ST ಬೆಡ್ಡಲ್ಲಿರ್ತಕ್ಕಂಥ ಸುನೋಜ್ ಅವರು ಅನೇಕ ಮಾಂಟೆಸರಿಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಮಾಂಟೆಸರಿಗಳಲ್ಲಿ ಟೀಚರ್ಸ್ ಅವಶ್ಯಕತೆ ಇದೆ. ಅವರಿಗೆ ಸುಮಾರು 2 ವರ್ಷಕ್ಕೆ ಮುಂಚೆ ಉಚಿತವಾಗಿ 1 ತಿಂಗಳ ಕಾಲ ಅವರಿಗೆ ಟ್ರೈನಿಂಗ್ ಕೊಟ್ಟರು. ಅವರಲ್ಲಿ ಬಹುತೇಕ ಎಲ್ರಿಗೂ ಕೂಡ ಕೆಲಸ ಸಿಕ್ಕಿದೆ. ಮತ್ತು ಇವತ್ತು ಕೂಡ 25ರಿಂದ 30 ಜನ 1 ತಿಂಗಳ ಕಾಲ ರಾಷ್ಟ್ರೀಯ ಮಟ್ಟದ ಯಾವ ಮಟ್ಟದಲ್ಲಿರುತ್ತೋ ಆ ಮಟ್ಟದ ಟ್ರೈನಿಂಗನ್ನು ಕೊಡ್ತಾರೆ. ಅವರಿಗೆ ಸರ್ಕಾರಿ ಅಂಗನವಾಡಿಗಳಂತಲ್ಲ, ಅನೇಕ ಮಾಂಟೆಸರಿಗಳು ನಮ್ಮ ರಾಜ್ಯದಲ್ಲಿದೆ. ದೊಡ್ಡ ನಮ್ಮ ಬೆಂಗಳೂರು ನಗರದಲ್ಲಿ ಮಾಂಟೆಸರಿಗಳ ಅವಶ್ಯಕತೆ ಇದೆ. ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ತಯಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸುಮಾರು 25ರಿಂದ 30 ಜನಕ್ಕೆ ಅವಕಾಶ ಇದೆ. ಮತ್ತು ಇವರಿಗೆಲ್ಲ ಕೂಡ ಕೆಲಸಗಳು ಅಂತೂ 100ಕ್ಕೆ 100 ಭಾಗ ಸಿಗುತ್ತೆ. ಅವರಿಗೆಲ್ಲ ಕೂಡ ಚೆನ್ನಾಗಿ ಶ್ರದ್ಧೆಯಿಂದ ಕಲೀರಿ ಅಂತ ಹೇಳಿದ್ದೀನಿ. ಸುನೋಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಉಚಿತವಾಗಿ ಇದೆಲ್ಲ ಮಾಡ್ತಾ ಇರೋದ್ರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. My name is Sunoj. I am the founder of the Free Thinking Foundation. We've been a foundation for the last 4 years. Before that, we have been running a private school for the last 10 years. So we focus on early childhood education, which is Montessori method of education. And our aim has been to provide a high quality, strong foundation to the children in the underprivileged areas. We started with the world's first Montessori school in a bus in collaboration with the Government of Karnataka. And currently what we are focused on is providing high quality Montessori teacher training to women from the community. Along with that, we support Anganwadi children. So 2 areas that we provide is basically supporting women, empowering women to get employment through a Montessori method of education. The other thing is to provide quality, high quality education for Anganwadi children. These are the 2 things that we are focused on currently. And our aim is to support a large number of teachers, because if you support women, like Mahatma Gandhi once said, educate a man, you educate an individual, but if you educate a woman, you educate a family. But if you educate a woman to become a teacher, then generations together will get supported. That is what we want to do as a foundation. And our aim is to train about 1 lakh teachers in the next 5 years, and that's going to be our target. ಥ್ಯಾಂಕ್ ಯು. ಆ್ಯಕ್ಚುಲಿ ಇವರು ಟ್ರೈನಿಂಗ್ ಕೊಡ್ತಾ ಇರೋದು 2ನೇ ವರ್ಷ. ಅಂದರೆ ಆಲ್ರೆಡಿ ಫಸ್ಟ್ ಇಯರು ಒಂದು 30 ಜನ ಟ್ರೈನಿಂಗ್ ಕೊಟ್ಟು ಎಲ್ರಿಗೂ ಕೆಲಸ ಸಿಕ್ಕಿದೆ. ಅವರೆಲ್ರಿಗೂ ಪಾಪ ಏನೂ ಇಲ್ದೇ ಬರ್ತಾರೆ. ಅವ್ರಿಗೆ ಸತತವಾಗಿ 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಇಲ್ಲೇನೂ ಕೆಲಸ ಇಲ್ಲೇ ಪ್ರಿಪೇರ್ ಮಾಡಿ ಇಲ್ಲೇನೇ ಕೆಲಸ ಕೊಡ್ತಾರೆ. ಕೆಲವರಿಗೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ, ಪ್ರೈವೇಟ್ ಸ್ಕೂಲ್ಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಅಂತೇಳಿ ಹೋಗ್ತಾರೆ. ಬಟ್ ಇವರು ಟ್ರೈನಿಂಗ್ ಕೊಡೋದಿದ್ದು ಇವರು ಒಂದು ಸರ್ಟಿಫಿಕೇಟಿಂದ ಅವ್ರು ಒಂದು ಜೀವನ ರೂಪಿಸ್ಕೋಬೋದು. ಪಾಪ ಕೆಲವರೆಲ್ಲ ಹೆಂಗಸರುಗಳೆಲ್ಲ ಮನೇಲಿ ಓದಿದೆ, 10th ಆಗಿರ್ತದೆ, 2nd PUC ಆಗಿರುತ್ತೆ, ಮನೆಯಲ್ಲಿ ಟ್ಯೂಷನ್ ಕೊಡ್ತಾ ಇರ್ತಾರೆ, ಟ್ಯೂಷನ್ ಮಾಡ್ತಾ ಇರ್ತಾರೆ. ಅದನ್ನೇ ಆದ್ರೂ ಇಲ್ಲಿಗೆ ಬಂದು ಒಂದು ಸರ್ಟಿಫಿಕೇಟ್ ಅಂತ ಇದ್ದರೆ ಅಟ್ಲೀಸ್ಟು ಯಾವುದೇ ಒಂದು ಇಲ್ಲಿರಲ್ಲ, ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿಂದ ಹೋಗಿ ಜರ್ಮನಲ್ಲಿ ಟ್ರೈನಿಂಗ್ ತೊಗೊಂಡು ಜರ್ಮನಲ್ಲಿ ಹೋಗಿ ಟೀಚರ್ ಕೆಲಸ ಮಾಡ್ತಾಯಿದ್ದಾರೆ. ಬ್ಯಾಕ್ ಬೋನ್ ಆಗಿರೋರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು.
ಇದಕ್ಕೆಲ್ಲ ಬ್ಯಾಕ್ ಬೋನ್ ಆಗಿ ಇದು ನೋಡಿ ನಮ್ಮ ಕ್ಷೇತ್ರದಲ್ಲೇ ಇದೆ ನೋಡಿ. ಇಡೀ BTM ಕ್ಷೇತ್ರ ಎಲ್ಲೂ ಕರ್ನಾಟಕದಲ್ಲಿ ಎಲ್ಲಿದೆಯಲ್ಲೋ ಗೊತ್ತಿಲ್ಲ ನನಗೆ, ಬಟ್ ನಮ್ಮಲ್ಲಿ BTM ಕ್ಷೇತ್ರದಲ್ಲಿ ಅದು ಕೋರಮಂಗಲ ಆಡ್ಗೋಡಿ ವಾರ್ಡ್ ಅಂತ ಇದರಲ್ಲೇ ಕಚೇರಿ ಇದೆ. ಎಜುಕೇಷನ್ ಬಗ್ಗೆ ನೋಡಿ, ಅವರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಟಾಪ್ ಮೋಸ್ಟಲ್ಲಿ ಎಜುಕೇಷನ್ ಇದೆ. ಆದರೂ ನರ್ಸರಿಗೂ ಇದನ್ನು ಕೊಡಬೇಕು ಅಂತೇಳಿ, ಅಂಗನವಾಡಿಗೂ ಇದನ್ನು ಕೊಡಬೇಕು ಅಂತೇಳಿ ಮಠ ನರ್ಸರಿ ಮಾಡಿದ್ದಾರೆ. ನನ್ನ ಹೆಸರು ಶಾಂತಿ. ನಾನು ಈ ಫೌಂಡೇಶನಲ್ಲಿ ಫಸ್ಟಿಂದ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಇಂಪ್ರೂವ್ ಆಗಿದೆ. ನಾವು ಬಸ್ಸಲ್ಲಿ ಫಸ್ಟ್ ಮಾಡಿರೋದು, ಅದು ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಮತ್ತು ಇವಾಗ ಅಂಗನವಾಡಿಯಲ್ಲಿ ಮಾಡ್ತಾ ಇರೋದು, ಮತ್ತು ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಈ ಥರ ನಾವು ಕೊಡೋ ಎಜುಕೇಷನನ್ನು ನೋಡಿಬಿಟ್ಟು ಅವ್ರಿಗೆ ತುಂಬ ಸಂತೋಷದಿಂದ ಬರ್ತಾ ಇದ್ದಾರೆ ಮಕ್ಕಳು. ಅಂಗನವಾಡಿಯಲ್ಲಿ ನಾವು ಬಂದಿದ ಮೇಲೆ ಮಕ್ಕಳು ಇದು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಮಕ್ಕಳು ಅಡ್ಮಿಷನ್ಸ್ ಎಲ್ಲ ಜಾಸ್ತಿ ಆಗಿದೆ. ಮತ್ತು ಟೀಚರ್ಸ್ನ ನಾವು ಟ್ರೈನ್ ಮಾಡಿರೋದು, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈ ಥರ ಹೊಸ ಎಜುಕೇಷನ್ ಇದು ಹೇಗೆ ಅಂತ ಗೊತ್ತಿಲ್ಲ, ಆದರೆ ಇದು ಬಂದ ಮೇಲೆ ನಾವು ಟ್ರೈನಿಂಗ್ ಕೊಟ್ಟಿದ ಮೇಲೆ ತುಂಬ ಚೆನ್ನಾಗಿ ಕಲ್ತ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮಗೆ ಪೇರೆಂಟ್ಸ್ ಎಲ್ಲರೂ ಹೇಳಿದ್ದಾರೆ, ಟೀಚರ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರನ್ನ ಪ್ರೋಗ್ರೆಸ್ನ ಅವ್ರಿಗೆ ಎಲ್ಲ ಗೊತ್ತಾಗ್ತಾ ಇದೆ ಅದರಲ್ಲಿ, ನಾವು ಮಾಡೋ ಕೆಲಸದಲ್ಲಿ. ಸೊ ನಮ್ಮಲ್ಲಿ ಟೀಚರ್ಸ್ ಟ್ರೈನಿಂಗ್ ಆಗಿರೋರಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಹೊರಗೇನೂ ಹೋಗಿದ್ರು ಅವ್ರಿಗೆ ನಾವೇ ಇಲ್ಲಿ ಪ್ರೊವೈಡ್ ಮಾಡಿದ್ವಿ, ನಾವು ಅಂಗನವಾಡಿಯಲ್ಲಿ ಟೀಚರ್ಸ್ನ ಟ್ರೈನ್ ಮಾಡಿಬಿಟ್ಟು. ಮತ್ತು ಇವಾಗ ನಾವು ಬರೀ ಟ್ರೈನಿಂಗ್ ಅಂತ ಮಾಡ್ತಾ ಇರೋದು, ಸೊ ದಟ್ ಎಲ್ಲ ಇನ್ನೂ ಜಾಸ್ತಿ ಟೀಚರ್ಸ್ ಹೆಂಗಸರು ಟೀಚರ್ಸ್ ಆಗಿ ಬರಬೇಕು ಅಂತ. ನಾವು ಆ್ಯಕ್ಚುಲಿ ಎಲಿಜಿಬಿಲಿಟಿ ನೋಡಿದರೆ 10th ಪಾಸ್ ಅಂತ ನಾವು ತಗೊಂಡಿರೋದು ಟೀಚರ್ಸ್ ಅಂತ ಬರೋರಿಗೆ. ಸೊ ಏನೋ ಹೈ ಕ್ವಾಲಿಫಿಕೇಷನ್ ಹಂಗೆ ಏನಿಲ್ಲ, 10th ಪಾಸ್ ಆಗಿದ್ದರೆ ಸಾಕು. ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ಗೊತ್ತಿದ್ರು ಪರವಾಗಿಲ್ಲ, ಕನ್ನಡ ಗೊತ್ತಿದ್ರು ಪರವಾಗಿಲ್ಲ. ನಮಗೆ ಅದೇ ಮೇನ್ ಆ್ಯಕ್ಚುಲಿ ನಾವು ಕಾನ್ವರ್ಸ್ ಮಾಡೋದು ಮತ್ತು ನಾವು ಹೇಳ್ಕೊಡೋದೆಲ್ಲ ಈ 2 ಲ್ಯಾಂಗ್ವೇಜಲ್ಲಿ ಮಾಡ್ತಾಯಿದ್ದೀವಿ. ಸೊ ಅವ್ರಿಗೂ ಅದು ಸುಲಭವಾಗಿದೆ, ಓದ್ಕೊಳ್ಳೋಕ್ಕೂ ಅವ್ರಿಗೆ ಕಷ್ಟ ಏನಿರಲ್ಲ.